ಪರಮೇಶ್ವರ ಈ ದಿನಗಾಸೆಯ ಆರಾಧ್ಯ ದೈವ ತಪ್ಪನನ್ನೊಡೆಯನಾದಂತಹ ಸುಕ್ಷೇತ್ರದ ಶ್ರೀ ಗುರು ವೀರಭದ್ರೇಶ್ವರನ ಪ್ರಣಾಮಗಳನ್ನು ಸಮರ್ಪಿಸುತ್ತಾರೆ. ಪ್ರಿಯ ಶರಣ ಬಂಧುಗಳೇ, ಎಲ್ಲವನ ಬಲ್ಲವರಾರಿಲ್ಲ, ಬಲ್ಲವರಿದ್ದು ಫಲವಿಲ್ಲ. ಸಾಹಿತ್ಯ ಎಲ್ಲರಿಗೂ ತಿಳಿದಿಲ್ಲ. ತಿಳಿದಷ್ಟು ಸಾಹಿತ್ಯವನ್ನ ಮನಸ್ಸು ಭಕ್ತಿಪೂರ್ವಕವಾಗಿ ಸಮರ್ಪಿಸುತ್ತಿದ್ದೇವೆ. ಪ್ರಿಯ ಶರಣ ಬಂಧುಗಳೇ, ನಾಡಿದ ನಾಡು, ಬೀಡು ಬಿಟ್ಟಂತಹ ಬೀಡು, ಪವಿತ್ರವಾದಂತಹ ಪುಣ್ಯಕ್ಷೇತ್ರದಲ್ಲಿ ವೀರಭದ್ರೇಶ್ವರ ವಚನಗಳನ್ನು ವಿಸ್ತರಿಸುತ್ತಿದ್ದಾರೆ. ಬೆನ್ನಿಗೆ ಕೆರೆಗಲ್ಲೇಗೆ, ಬೆನ್ನಿಗೆ ಕೆರೆಗಲ್ಲೇಗೆ, ಶರೀರದ ಹೋಗನ ಮುನ್ನ ಹೋಗಿ ಬೆನ್ನವಾಗಿ ನೀ ಹಂದರಿಗೆ ಹಂಗಾಗದ ಮುನ್ನ, ಮಕ್ಕಳ ಸೌಂದರ್ಯ ಸುಂದಾಗದ ಮುನ್ನ, ಯೌವನ ಉಪ್ಪಾಗದ ಮುನ್ನ, ಸಿರಿ ಸಂಪತ್ತು ಕುಂದಾಗದ ಮುನ್ನ, ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಟ್ಟದ ಮುನ್ನ ಯಾದರೂ ಪೂಜಿಸಬಲ್ಲೆಯ ಶ್ರೀ ಗುರು ವೀರಭದ್ರೇಶ್ವರನನ್ನ. ಆ ದೇವದೇವ ಆ ತೋಟವ ಮಾಡಿ, ಆ ತೋಟವ ಮಾಡಿ ಮನವ ಪುಸ್ತಳಿಯನ್ನಾಗಿರಿಸಿಕೊಂಡು ಹೊಗೆದೊಡೆ ಎಂಬ ರಸದೂಟವನ್ನು ಉಣಬಡಿಸಲೋಸಗವಾಗಿ ವೀರಭದ್ರೇಶ್ವರನ ಅವತರಿಸಿಕೊಳ್ಳುತ್ತಿದ್ದಾರೆ. ಹೂವಿನ ಕಾಶಿ, ಕಾಶಿ, ಹೂವಿನ ಕಾಶಿ, ಶಿರಸ್ಸು, ಎಕ್ಕರಿಸಿದ ಕಣ್ಣು, ಮಂಡೆ, ಮೀಸೆ, ಆಸ್ತ್ರದೋಳು ಕತ್ತಿ, ಆಸ್ತ್ರದೋಳು ಹಾಗೆ, ಆಶುಪಥ, ಆರಂಗೆ, ಬಿಲ್ಲು, ಚಕ್ರಗತ್ತೆ, ಚಕ್ರಗತ್ತೆ, ಆಯುಧಗಳನ್ನು ಧರಿಸಿಕೊಂಡು ದಕ್ಷ ಬ್ರಹ್ಮನ ಸಂಹಾರಕ್ಕಾಗಿ ತಂಗಿಯಾದ ವೀರ ಚೌಡೇಶ್ವರಿಯನ್ನು ಹಿಂದಿಟ್ಟುಕೊಂಡು ಮಾರ್ಗದಲ್ಲಿ ಬರುತ್ತಿದ್ದಾನೆ ವೀರಭದ್ರ. ರೀತಿಯಾಗಿ